ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಸದಸ್ಯರಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜು ಹಾಲ್ ಅವರು, ತಾವು ಅಧಿಕಾರ ವಹಿಸಿಕೊಂಡ ನಂತರ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದು, ಇದನ್ನು ಸಹಿಸಕ್ಕೆ ಆಗದ ಕೆಲ ವ್ಯಕ್ತಿಗಳು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ. ಅದಲ್ಲದೆ ಹಿಂದಿನ ಅಧ್ಯಕ್ಷತೆ ಅವಧಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಲಕ್ಷ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದು, ಅದನ್ನು ನಮ್ಮ ಮೇಲೆ ಹಾಕಲು ಪ್ರಯತ್ನಿಸುತ್ತಿದ್ದು, ಈ ಆರೋಪವು ಸತ್ಯಕ್ಕೆ ದೂರವಾದ ಆರೋಪವಾಗಿದೆ ಎಂದು ಹೇಳಿದರು. ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್. ಫಿರೋಜಾಬಾದ್ ಗ್ರಾಮ ಪಂಚಾಯತ್ ಸದಸ್ಯರಿ ಇಜಾಜ್ ಪಟೇಲ್ ಅಂತಾರೆ. ನಾವು ಇಜಾಜ್ ಪಟೇಲ್ ಅಂತ ನಮ್ಮ ಮೇಡಮ್ ಅವ್ರ ಮ್ಯಾಗ ಐವಾರ ಮಾಡ್ಯಾರಂತ ವಿಡಿಯೋ ಮೇಡಮ್ ಮ್ಯಾಗ ಹೇಳತ್ತಾರೆ ರೀ. ಈಗ ನಾವು 1 ವರ್ಷ ಐತ್ರಿ ಚೇರ್ಮನ್ ಆಗಿ ನಾವು ನಮ್ಮ ಕಮಿಟಿದವರು ಆಗಿನಾಗ ನಮ್ಮ ಮ್ಯಾಗ ನಾವು ಯಾವಾಗಾಗಿ ಚೇಂಜ್ ನಮ್ಮ ಬಾಡಿ ಅಲ್ಲಿನಿಂದಾರೆ ಅವ್ಯವಹಾರ ಆಗಿಲ್ಲ ರೀ. ಆ ಗುಲ್ಬರ್ಗ ಸಿಮೆಂಟ್ ಕಂಪ್ನಿದು ಏನು ರೊಕ್ಕ ಬಂದವ್ರು 20 ಲಕ್ಷ ಚಿಲ್ಲರೆ, ಆ ಮೊದಲಿನ ಚೇರ್ಮನ್ ಮೊದಲಿನ ವಿಡಿಯೋ ಮ್ಯಾಗ ಅವ್ಯವಹಾರ ಆಗ್ಯದ ರೀ. ಅದು ಈಗ ನಾವು ಅದು ನಮ್ಮ 3 ವರ್ಷ ಇತ್ತು ಸದಸ್ಯರು ಇದ್ದು ಅವ್ರು ಗಮನಕ್ಕೆ ತಂದಿಲ್ಲ ರೀ. ಅದು ಚರ್ಚೆ ಮಾಡಿಲ್ಲ ರೀ, GB ಮೀಟಿಂಗ್ ಮಾಡಿಲ್ಲ. ಅವು ಅಮೌಂಟ್ ಈಗ ಆಗಿ 4-5 ದಿನ ಆಯ್ತು ರೀ ನಮ್ಗೆ ಗೊತ್ತಾಗಿ. ಅದು ಅಮೌಂಟ್ ಕೇಳಿದ್ರೆ ಈಗ ಏನು ಅದ್ರಾಗ ಪಂಚಾಯತ್ನಾಗ ಏನಿಲ್ಲ ನಿಲ್ಲದ ರೀ ಪಂಚಾಯತ್ನಾಗ. ಆ ಸುಮ್ಗೆ ಅದು KBದು ರೊಕ್ಕ ಬಂದವ್ರಿ ಅಮೌಂಟ್ 31 ಲಕ್ಷ. ಅವು ನಾವು ಏನು ಮಾಡೀವಿ ರೀ, ಎಲ್ಲ ಸದಸ್ಯರಿಗೆ ಗಮನಕ್ಕೆ ತಂದು ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಎಲ್ಲರಿಗೆ ಅಮೌಂಟ್ ಇಟ್ಟಿರಿ 1 ಲಕ್ಷ. ಅಂಗನವಾಡಿಗೆ ಶಾಲಿಗೆ ಏನೇನು ಡೆವಲಪ್ ಮಾಡ್ಲತ್ತೀವಿ ರೀ ಸರ್. ಅವು ಏನದ ಅವ್ಯವಹಾರ ಮಾಡಿ ತಿಂದಾರ ಅಂತ ಮೇಡಮ್ ಮ್ಯಾಗ ಅಪರಾಧ ಮಾಡ್ಲತ್ತಾರೆ. ಮೇಡಮ್ ಅವ್ರು ಏನು ಮಾಡಿಲ್ಲ, 5 ಪೈಸೆ ಏನೂ ಮಾಡಿಲ್ಲ. ಅವರು ನಮ್ಮ ಊರಿಗೆ ಯಾವಾಗ ವಿಡಿಯೋ ಮೇಡಮ್ ಅವ್ರು ಬಂದಾರ ಅವತ್ತಿನಿಂದ ಅಭಿವೃದ್ಧಿ ಆಗ್ಯದ ರೀ ನಮ್ಮ ಊರಿಗೆ. ಅವ್ರು ಯಾವಾಗ ಬಂದಾರ ಪೈಪ್ ಲೈನ್, ಲೈಟ್ಗಳು, ಬೋರ್ವೆಲ್, ನೀರಿನ ಸಮಸ್ಯೆ ಎಲ್ಲ ದೂರ ಆಗ್ಯದ ರೀ. ಅವ್ರು ಯಾವಾಗ ಬಂದ ಅದಕ್ಕಿಂತ ಮೊದಲು ಭಾಳ ಬೇಡಿಕಿದ್ದವು ರೀ ಊರಾಗ. ಅವ್ರು ಬಂದ ಮ್ಯಾಗ 50% ಏನಾಗ್ಯದ ರೀ ಸವಲತ್ತು ಆಗ್ಯದ ರೀ. ಅದ್ರಾಗ ನಮ್ಮ ಇಡೀ ಊರಾಗ ಉದ್ಯೋಗ ಖಾತೆ ಸುತ್ತ ಹಳ್ಳಿಯಾಗ ನಡೀತು ರೀ. 400 ಮಂದಿ, 500 ಮಂದಿ, 1000 ಮಂದಿ. ನಮ್ಮ ಊರಾಗ ಈ ಟ್ರಿಪ್ ವಿದ್ಯಾ ಮೇಡಮ್ ಅವ್ರು ಬಂದಾಗ ದಿನಕ್ಕೆ 500 ಕೂಲಿ ಉದ್ಯೋಗ ಖಾತ್ರಿ ಹಚ್ಚಿರಿ. 800 ಎಣ್ಣೆ ಮಾರ್ಕ್ ತೆಗೆದ್ರಿ. ಇಟ್ಟು ಫಸ್ಟ್ ಟೈಮ್ ರೀ ನಮ್ಮ ಊರಿಗೆ ತಂದು ಒಂದು ಡೆವಲಪ್ಮೆಂಟ್ ಆಫೀಸರ್ ಬಂದಿದ ಮ್ಯಾಗ ಒಂದು ಡೆವಲಪ್ ಆಲತ್ತರಿ ನಮ್ಮ ಊರು. ಯಾರಿಗೆ ಆಗಿ ಬರಲ್ಲ, ಯಾರಿಗೆ ಆತದ ರೀ. ಅಂಥರ್ದಾಗ ಏನದ ಅವ್ಯವಹಾರ ಮಾಡ್ಯಾರ ಅಂದ್ರೆ ಸುಮ್ಗೆ ಒಬ್ಬರಿಗೆ ಅನ್ಬ್ಯಾಡ್ರಿ, ತಪ್ಪಾಗ್ತದ. ಅದಕ್ಕೆ ನಮ್ಮ ಊರು ಏನದ ರೀ ಚಂದ ಡೆವಲಪ್ಮೆಂಟ್ ಎಲ್ಲ ಆಗ್ಯದ. ಈಗ ಏನದ ರೀ ಅವ್ರು ಏನು ಮಾಡ್ಯಾರ ಅವರೇ ಮಾಡ್ಯಾರ, ಏನು ಮಾಡಿದ್ರು ನಾವೇನು ಅವ್ಯವಹಾರ ಮಾಡಿಲ್ಲ ರೀ. ನಾವೇನು ಫುಲ್ ಅದ. ಅದು ಏಟ್ ಅಮೌಂಟ್ ಅದ ಇನ್ನೂ ಮುಟ್ಟಿಲ್ಲ ರೀ. ಅವ್ರು 31 ಲಕ್ಷ ಅವ್ರು ಸುಮ್ಮನೆ ಇದು ತಿಂದಾರ ಮಾಡ್ಯಾರ ಅಂತ ಮೇಡಮ್ ಮ್ಯಾಗ ಇದು ಮಾಡ್ಯಾರ, ಅದು ಸುಳ್ಳದ ಅಂತ ಹೇಳತ್ತೀವಿ. ಯಾವ ಆಧಾರದ ಮೇಲೆ ಅವ್ರು 22 ಲಕ್ಷ ರೂಪಾಯಿ ಆರೋಪ ಮಾಡ್ತಾ ಇದ್ದಾರೆ? ನಾವು ರೀ ಅವ್ರು ಎದಿನ ಗುಲ್ಬರ್ಗ ಸಿಮೆಂಟ್ ಕಂಪನಿದು ಬಂದಿತ್ತು ರೀ. ಅವು ದುಡ್ಡು ಬಂದಿದ ಮ್ಯಾಗ ಅದು ಮೆಂಬರ್ಗಳು ನಾವು ಆಗಿ ಸದಸ್ಯರು 3 ವರ್ಷ ಇತ್ತು ರೀ. 3 ವರ್ಷ ಆಗಾನ ಅದು ನಮ್ಮ ಮೆಂಬರ್ಗಳಿಗೆ ಚರ್ಚೆಗೆ ಮಾಡ್ಬೇಕಿಲ್ಲ ರೀ. ನಾವು 31 ಲಕ್ಷ ತಂದಾಗ ನಾವು ಚರ್ಚೆ ಮಾಡಿ ಇಟ್ಟಿವಿ. ಅಂಗನವಾಡಿ ಎಲ್ಲ ಶಾಲೆಗೆ ಇದು ಮಾಡಿಲ್ಲ ರೀ. ಅವ್ರು ಏನೂ ಮಾಡಿಲ್ಲ. ನಮ್ಗೆ ಮಾಹಿತಿ ಇದು ಇಲ್ಲ. 5 ದಿನಾನೇ ಇತ್ತು ಅದು ಮಾಹಿತಿ ಗೊತ್ತಾಗಿ. ಹಿಂಗದ ರೀ ಅದು ಸಮಸ್ಯೆ. ಅವರೆಲ್ಲ ದಾಖಲಾತಿಗಳು ತೊಂದರೆ, ಅದು ದಾಖಲಾತಿ ಇನ್ನೂ 5 ದಿನ ಗೊತ್ತೈತ್ರಿ. ಅದು ದಾಖಲಾತಿ ಇನ್ನೂ ತೆಗ್ದಿಲ್ಲ ರೀ. ಅದು ತೆಗಿತೀವಿ ಈಗ ಮುಂದೆ. ಈಗ ತೆಗ್ದಿ ನೋಡ್ರಿ. ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ಏನದಲ್ರಿ 22-23ರಲ್ಲಿ ಫಿರೋಜಾಬಾದ್ ಗ್ರಾಮದ ಅಧ್ಯಕ್ಷನಾಗಿದ್ದು ತಾಲೂಕು ಮತ್ತು ಜಿಲ್ಲಾ ಗುಲ್ಬರ್ಗ ಫಿರೋಜಾಬಾದ್ ನಾನಿವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ 1 ವರ್ಷ ಆಯಿತು. ಆದರೆ ಅಭಿವೃದ್ಧಿ ಕೆಲಸಗಳು ಏನಪ್ಪ ಅಂತಂದ್ರೆ ಭಾಳಷ್ಟು ಆಗಿದ್ದಾವೆ ನಮ್ಮ ಕೈ ಮೇಲೆ. ಇವತ್ತು ನನ್ನ ಸೋದರಿಯಾದ ತಮ್ಮನಾದ ಇಜಾಜ್ ಪಟೇಲ್ ಅವರು ನಮ್ಮ ಬಗ್ಗೆ ಅಧ್ಯಕ್ಷರು ಬಂದಮೇಲೆ PDO ಅವ್ರು ಬಂದಮೇಲೆ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವಂತ ಅವರೂ ಹೇಳ್ಕೊಂಡ್ರು. ಒಂದು ಅಧ್ಯಕ್ಷರಾಗಿ ನಾವು ಹೇಳ್ಬಾರ್ದು, ಬಟ್ ನಮ್ಮ ಹಿಂದೆ ಇರ್ತಕ್ಕಂಥ ಸದಸ್ಯರು ಹೇಳಿದ್ರೆ ನಮಗೂ ಜರ ತೃಪ್ತಿ. ಹೀಗಾಗಿ ಏನಾಗಿದೆ ಅಂತಂದ್ರೆ ಮೊನ್ನೆ ಲತೀಫ್ ಜಾಗೀರ್ದಾರ್ ಸಾಬ್ ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡೋಗ್ಯಾರ ಇಲ್ಲಿ ಗುಲ್ಬರ್ಗ ಬಂದು. ಏನು ಪತ್ರಿಕಾ ಭವನದಲ್ಲಿ ಬಂದು ಏನು ಇವತ್ತು ಅಧ್ಯಕ್ಷರಾಗಿದ್ದಾರೆ ರಾಜು ಹಾಲು ಮತ್ತು ವಿದ್ಯಾವತಿ ಮೇಡಮ್ ಅವ್ರು ಬಂದಮೇಲೆ ಹಣ ದುರ್ಬಳಕೆ ಆಗ್ತಾ ಇದ್ದಾವೆ, 14-15 ಹಣಕಾಸು ಎಲ್ಲಿದೆ, ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಾಗ ನಾವು ನೋಡಿದೆವು. ಬಟ್ ನಾವು ಯಾವುದನ್ನು ದುರ್ಬಳಕೆ ಮಾಡಿಲ್ಲ. ಬಟ್ ಅವರು ಸುಮ್ಮನೆ ಅಪವಾದ ಮಾಡ್ತಾಯಿದ್ದಾರೆ. ಅವ್ರೇನಪ್ಪ ಅಂತಂದ್ರೆ 30 ವರ್ಷದಿಂದ ಪಂಚಾಯತಿಯಲ್ಲಿ ಸದಸ್ಯರು ಮತ್ತು ಉಪಾಧ್ಯಕ್ಷರು ಇವೆರಡು ಸ್ಥಾನದಲ್ಲೇ ಅವರು 30 ವರ್ಷ ಕಾಲ ಕಳೆದಿದ್ದಾರೆ. ಬಟ್ ಇನ್ನೂ ತನಕ ಅವರು ಅನಿವಾರ್ಯದಾಗ ಅಧ್ಯಕ್ಷ ಆಗೋದನ್ನೂ ಆಗಿಲ್ಲ. ಬಟ್ ನಮ್ಮ ಅದೃಷ್ಟ ಒಳ್ಳೇದು ಅನ್ಬೇಕು. 2 ಸಲ ಗ್ರಾಮ ಪಂಚಾಯತಿ
ಬಿದ್ದರೂ ಒಂದೇ ಸತಿ ಎಟ್ ಎ ಟೈಮ್ ಮೆಂಬರ್ ಆಗಿನೂ ಎಟ್ ಎ ಟೈಮ್ ಅಧ್ಯಕ್ಷ ಆಗ್ಬೇಕಾದ್ರೆ ಎಲ್ಲ ನಮ್ಮ ಸದಸ್ಯರಿಗೆ ನಾವು ಇವತ್ತು ಅಧ್ಯಕ್ಷ ಆಗಿ ನಿಂತು ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ನಾವು ಯಾವುದೂ ಅವ್ಯವಹಾರ ಮಾಡಿಲ್ಲ. ಇವತ್ತೇನಪ್ಪ ಅಂತಂದ್ರೆ 20, 22, 23ನೇದಲ್ಲಿ ನಾವು ಸದಸ್ಯರಿದ್ದೆವು. ಸದಸ್ಯರಿದ್ದಾಗ ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ಇವತ್ತೇನಪ್ಪ ಅಂತಂದ್ರೆ ಟ್ಯಾಕ್ಸ್ ಮೂಲಕ ಅವರು 20,92,000 ರೂಪಾಯಿದ ಚಿಲ್ಲರೆ ಚೆಕ್ ಕೊಟ್ಟಿದ್ದಾರೆ ಅವ್ರಿಗೆ. ಆ ಚೆಕ್ ಏನಪ್ಪ ಅಂತಂದ್ರೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಯಾವ ಸದಸ್ಯರಿಗೂ ಗೊತ್ತಿಲ್ಲ, ಯಾವ ಉಪಾಧ್ಯಕ್ಷರಿಗೆ ಗೊತ್ತಿಲ್ಲ. ತಾವು ದುರ್ಬಳಕೆ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ಇವತ್ತಿಂದಲೇ ಆ ದುಡ್ಡು ಎಲ್ಲಿ ಹೋಗಿದೆ ಅಂತ ಕೇಳೋದಕ್ಕೆ ಹೋದ್ರೆ ಅದು ಗೊತ್ತಿಲ್ಲ ಅಂತ. ಆ ಹಿಂದಿನ ಟೈಮಲ್ಲಿ ಪಿ ಡಿ ಒ ಯಾರಿದ್ರಪ್ಪ ಅಂತಂದ್ರೆ ಸೂರ್ಯಕಾಂತ್ ಪಿ ಡಿ ಅವರಿದ್ದರು, ಲತೀಫ್ ಜಾಗೀರ್ ಅವರು ಉಪಾಧ್ಯಕ್ಷ, ನೀಲಮ್ಮ ಅವರು ಅಧ್ಯಕ್ಷರಿದ್ದರು. ಅದು ದುಡ್ಡು ಏನಪ್ಪ ಅಂತಂದ್ರೆ ನಮ್ಮ ಗಮನಕ್ಕೆ ಯಾರಿಗೂ ಬಂದೇ ಇಲ್ಲ. ಅದು ನಾವು ಯಾರಿಗೆ ಕೇಳಬೇಕು ಇವಾಗ? ನಾವೇನಂತಂದ್ರೆ KPTCL ಥರ್ಮಲ್ ಕಂಪ್ನಿಯಿಂದ 31 ಲಕ್ಷ ರೂಪಾಯಿ ನಾವು ಅನುದಾನ ತಂದೀವಿ. ಟ್ಯಾಕ್ಸ್ ಅಂತೇಳಿ ಕೊಡ್ತಾರೆ ನಮ್ಮ ಪಂಚಾಯತಿಗೆ. ಅದು ತಂದು ಏನಪ್ಪ ಅಂದ್ರೆ ಅಕೌಂಟಿಗೆ ಜಮಾ ಮಾಡೀವಿ. ಈಗೆಲ್ಲ ಸದಸ್ಯರು ಕರೆದು ನಾವು ಮೀಟಿಂಗ್ ತೊಗೊಂಡು ಆ ಒಂದು ಕ್ರಿಯಾಯೋಜನೆ ಇದು ಮಾಡಿ ಒಂದು ಕೆಲಸಗಳು ನಮ್ಮ 5 ಹಳ್ಳಿ ಬರ್ತಾವೆ. ಫಿರೋಜಾಬಾದ್, ಪೇಟ್ ಫಿರೋಜಾಬಾದ್, ಹಸನಾಪುರ್, ನಡುವಿನಹಳ್ಳಿ, ಸೋಮನಾಥಹಳ್ಳಿ. ಈ ಎಲ್ಲ ಸದಸ್ಯರಿಗೆ ನಾನು ಕರೆದು ಎಲ್ಲರಿಗೂ ಒಂದು ಸಮಸ್ತವಾಗಿ ಮೀಟಿಂಗ್ ತೊಗೊಂಡು ಎಲ್ಲರೂ ನೋಡಪ್ಪ ಇಷ್ಟು ದುಡ್ಡು ಬಂದಿದ್ದಾವೆ, ನಿಮ್ಮ ಏರಿಯಾದಲ್ಲಿ ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಅಂಥೇಳಿ ಎಲ್ಲರಿಗೂ ನಾನು ಕೆಲಸವನ್ನು ಕಾರ್ಯದಲ್ಲಿ ಕೊಟ್ಟಿದ್ದೀನಿ. ಬಟ್ ಇವರು ನಮ್ಮ ಮೇಲೆ ಏನೋ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಇದು ಭಾಳ ಅನ್ಯಾಯ ಆಗುತ್ತೆ. ಇವತ್ತು ನಾವೊಬ್ಬ ದಲಿತ ಅಧ್ಯಕ್ಷನಾಗಿದ್ದು ಅವನಿಗೆ ಭಾಳ ಸಮಂಜಸವಾಗಿದೆ. ಅವರು 30 ವರ್ಷದಿಂದ ಏನು ಅಧ್ಯಕ್ಷರಾಗಿ ಮಾಡ್ಕೊಂಡು ಬಂದಿದ್ದಾರೆ ಉಪಾಧ್ಯಕ್ಷರಾಗಿ. ಇವತ್ತು ನಾನು ಅಧ್ಯಕ್ಷ ಆಗಿನಂತ ಅವರಿಗೆ ಭಾಳಷ್ಟು ನೋವುಂಟಾಗಿದೆ. ಅವ್ರು ಮಾತಾಡೋದ್ರಿಂದ ನಮಗೂ ನೋವಾಗ್ತಾಯಿದೆ. ಯಾಕಪ್ಪ ಅಂತಂದ್ರೆ ನಾವು ಒಂದೇ ಸತಿನ ಇವತ್ತು ಒಂದು ವರ್ಷದಲ್ಲೇ ಇವತ್ತು ಅಧ್ಯಕ್ಷನಾಗಿ ಈ ಥರ ಒಂದು ಕೆಲಸಗಳು ಮಾಡ್ತೀವಿ ಅಂದ್ರೆ ಅವ್ರಿಗೆ ಹೊಟ್ಟೆ ನೋವಾಗಿದೆ. ಆದರೆ ಅವರು ತಿಳ್ಕೊಬೇಕು, ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ನಾನು ಅವರು ಏನು ಮಾಡಿದ್ದಾರೆ ಹಿಂದೆ ಅವೆಲ್ಲ ಖಾತೆಗಳು ತೆಗೆದು ನಾನು ಮುಂದಿನ ಆ್ಯಕ್ಷನ್ ತೊಗೊಳಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ. ಈ ಮೇಡಮ್ ಬಂದ್ ಮಾಡೋಕ್ಕೇನೆ ಹಣ ದುರ್ಬಳಕೆ ಆಗಿದೆ. ಇಲ್ಲ ಇದ್ದೇ ಮೇಡಮ್ ಅವರು ಬಂದಮೇಲೆ ಆಗಿಲ್ಲ. ನಾವು ಬಂದಮೇಲೆ ಆಗಿಲ್ಲ. ಹಿಂದೆ ಇರ್ತಕ್ಕಂಥ ಪಿ ಡಿ ಅವರು ಮತ್ತು ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು, ಇವರು ಉಪಾಧ್ಯಕ್ಷರು, ಇವ್ರು ಸೇರ್ಬಿಟ್ಟು ಮಾಡಿದ್ದಾರೆ. ಅದು ನಾನು ಮಾಹಿತಿ ಕೊಡಲಿ. ಬಟ್ ಅವ್ರ ಮೇಲೆ ನಾವೇನು ಅವ್ರಿಗೆ ಇದು ಮಾಡ್ತಾಯಿಲ್ಲ. ಇನ್ನೂ ಕಾಲಾವಕಾಶ ತಂದು ಅದು ನನಗೆ ಮಾಹಿತಿ ಕೊಡಲಿ. ಸದಸ್ಯರ ಗಮನಕ್ಕೆ ತರ್ತಾ ಇಲ್ಲ, ಬರೀ ಅಧ್ಯಕ್ಷರ ಕೆಲಸನೇ ಫಾಲೋ ಮಾಡ್ತಾ ಇದ್ದಾರೆ.